ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಾಮ್ಸ್ ಕೈ ರುಚಿ. ಇವತ್ತು ಈಸಿಯಾಗಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟು ಫಿಶ್ ಫ್ರೈಗೆ ನಾನು ಪಾಂಪ್ಲೆಟ್ ಫಿಶ್ ತೊಗೊಂಡಿದ್ದೀನಿ 1 kg. ಅದಕ್ಕೆ ಆಲ್ರೆಡಿ ನಾನು ಅರಿಶಿನದ ಪುಡಿ ಹಾಕಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಪಾಂಪ್ಲೆಟ್ ಫಿಶ್ ಜಸ್ಟ್ ನಾವು 2 ಕಡೆನೂ ಒಂದು 3 ಲೈನ್ಸ್ ಹಾಕಿಸ್ಕೊಂಡು ತೊಗೊಂಬಂದಿದ್ದೀನಿ, ಮಸಾಲೆ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಇದಕ್ಕೆ ನಾನು ಬೇಕಾಗೋದಷ್ಟು ಉಪ್ಪು ಹಾಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಬಂದು ಆಮ್ಚೂರ್ ಪೌಡರ್ ಹಾಕೊಳ್ಳೋಣ ಲೈಟಾಗಿ, ಜಸ್ಟ್ 1 ಸ್ಪೂನ್ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ, ಜಸ್ಟ್ ಒಂದು ಅರ್ಧ ಸ್ಪೂನ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ ಅಂತ ಏನಂತಾರೆ, ಅದು ಹಾಕೊತಾ ಇದ್ದೀನಿ. ಸೊ ಇವಾಗ ಬಂದು ಖಾರದ ಪುಡಿ ಹಾಕೊತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ, ಬಿಕಾಸ್ ಫಿಶ್ ಫ್ರೈಗೆಲ್ಲ ಖಾರ, ಉಪ್ಪು ಮತ್ತು ಹುಳಿ ಚೆನ್ನಾಗಿ ಕರೆಕ್ಟಾಗಿರಬೇಕು, ಆವಾಗ ಫಿಶ್ ಫ್ರೈ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಅಕ್ಕಿ ಹೆಸರು ಹಾಕೊತಾ ಇದ್ದೀನಿ, ರೈಸ್ ಫ್ಲೋರ್. ಸೊ ನೆಕ್ಸ್ಟು ಜಸ್ಟ್ 1.5 ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ. ಇದು ಬಂದು ಕಸೂರಿ ಮೆಥಿ, ಇದನ್ನು ಜಸ್ಟ್ ಕ್ರಷ್ ಮಾಡಿ ಹಾಕೊಳ್ಳೋಣ. ಸೊ ಲೆಮನ್ ಬಂದು 3 ಲೆಮನ್ಸ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಲೆಮನ್ ರಸನ ಆ್ಯಡ್ ಮಾಡೋಣ. ಸೊ ಲೆಮನ್ ಬೇಡ ಅಂತ ಅಂದರೆ, ಲೆಮನ್ ಇಲ್ಲದೆ ಇದ್ದರೆ ಹುಣಸೆಹಣ್ಣು ರಸ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಲೆಮನ್ ಸ್ಕ್ವೀಸ್ ಮಾಡಾಗಿದೆ, ಸೊ ನೀವು ನೋಡ್ಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಡ್ರೈ ಆಗಿದ್ರೆ ಲೈಟಾಗಿ ವಾಟರ್ನ ಸ್ಪ್ರಿಂಕಲ್ ಮಾಡಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಇದು ಡ್ರೈ ಆಗಿರುತ್ತೆ, ಬಿಕಾಸ್ ಇದಕ್ಕೆ ನಾನು ಏನೂ ಹಾಕ್ಕೊಂಡಿಲ್ಲ. ಸೊ ಇದಕ್ಕೆ ನಾನು ಲೈಟಾಗಿ ವಾಟರ್ನ ಸ್ಪ್ರಿಂಕಲ್ ಮಾಡಿ ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಳಿಸ್ಕೊಳ್ಳಿ. ಸೊ ಇದಾಗಿದೆ, ಇದನ್ನು ಜಸ್ಟ್ 15 ಮಿನಿಟ್ಸ್ ಬಿಟ್ಬಿಡೋಣ. ಸೊ 15 ಮಿನಿಟ್ಸ್ ನಂತರ ಫ್ರೈ ಮಾಡೋಣ. ಸೊ ಮ್ಯಾರಿನೇಷನ್ಗೆ ಬಿಟ್ಟಿರಿ, ಫ್ರಿಜ್ಜಲ್ಲಿ ಕೂಡ ಇಟ್ಟಿರ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ಫ್ರೈ ಮಾಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ನಂತರ ಸ್ವಲ್ಪ ಬಿಸಿಯಾಗಿದೆ, ಅದಕ್ಕೆ ಫಸ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡು ಅದ್ರ ಮೇಲೆ ಈ ಫಿಶ್ ಫ್ರೈನ ಫ್ರೈ ಮಾಡೋಣ. ಫಿಶನ್ನು ಫ್ರೈ ಮಾಡೋಣ. ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇಡಿ. ದೆನ್ 5 ಮಿನಿಟ್ಸ್ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಸೊ ನೀವು ನೋಡ್ಬೋದು, ನಾನು ಜಸ್ಟ್ ತಿರುಗಿಸ್ಬಿಡ್ತಾ ಇದ್ದೀನಿ. ಫಿಶ್ ಬಂದು ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಎಣ್ಣೆ ಒಯ್ದು ಫ್ರೈ ಮಾಡಿ. ಸೊ ಈ ಚಾನಲ್ ಅಂದರೆ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ಕೊತ ಈ ವಿಡಿಯೋ ಇಷ್ಟಕ್ಕೆ ಮುಗಿಯುತ್ತೆ. ಓಕೆ, ಬಾಯ್.